ನಾಳೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಉದ್ಘಾಟನೆ ಇರುವಂತಹ ಹಿನ್ನೆಲೆ ಉದ್ಘಾಟನೆಗೆ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣದ ಸಿಎಂಗಳ ಆಗಮನ ಇರುತ್ತೆ. ಸೊ ಕೇಂದ್ರ ಜಲವಿದ್ಯುತ್ ಸಚಿವಾಲಯದಿಂದ ಸಚಿವರಾಗಿರುವಂತಹ ಆರ್ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ. ಇನ್ನು ಘಟಾನುಘಟಿ ನಾಯಕರ ಆಗಮನ ಇರುವಂತಹ ಹಿನ್ನೆಲೆ ಶಿಷ್ಟಾಚಾರದ ಪಾಲನೆ ಮಾಡಲೇಬೇಕಾಗತ್ತೆ. ಸೊ ಕ್ರಸ್ಟ್ ಗೇಟ್ ಉದ್ಘಾಟನೆ ಆದ ನಂತರ ಮಧ್ಯಾಹ್ನ 2 ಗಂಟೆವರೆಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ದೊಡ್ಡ ಕಾರ್ಯಕ್ರಮ ಇದೆ. ಕೊಪ್ಪಳದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಾಳೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಸೇರಿಸಬೇಕು ಅನ್ನುವಂಥ ವಿಚಾರ. ಹಾಗಾಗಿ ಈ ಒಂದು ಉದ್ಘಾಟನೆಗೆ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ರಾಜ್ಯದ ಸಿಎಂಗಳು ಬರ್ತಾ ಇದ್ದಾರೆ. ಕೇಂದ್ರ ಜಲವಿದ್ಯುತ್ ಸಚಿವಾಲಯದಿಂದ ಸಿಗ್ತಾ ಇರುವಂಥ ಮಾಹಿತಿ, ಅದರ ಜೊತೆಗೆ ಸಚಿವರಾಗಿರುವಂಥ ಆರ್ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ. ಲೋಕಾರ್ಪಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಆಂಧ್ರ ಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಜೊತೆಗೆ ಕೇಂದ್ರ ಜಲಶಕ್ತಿ ಮಂತ್ರಿಗಳು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಶಿಷ್ಟಾಚಾರ ವ್ಯವಸ್ಥೆಯನ್ನು ಮಾಡೋದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಅದಕ್ಕೆ ಅಗತ್ಯ ಸಿದ್ಧತೆಗಳನ್ನು ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಸೊ ನಾಳೆ ಬೆಳಿಗ್ಗೆ ಅವರೆಲ್ಲರೂ ಒಟ್ಟಿಗೆ ಬರಲಿಕ್ಕೆಲ್ಲ ಸ್ವಲ್ಪ ಸ್ಟ್ಯಾಗರ್ಡ್ ಆಗಿ ಬರ್ಬೋದು. ಬೆಳಿಗ್ಗೆ IRBಗೆ ಬಂದ ಮೇಲೆ ಅಲ್ಲಿಂದ ಡ್ಯಾಮ್ ಗೇಟ್ಗೆ, ನಮ್ಮ ವೈಕುಂಠ ಗೆಸ್ಟ್ ಹೌಸ್ ಕಡೆಯಿಂದ ಡ್ಯಾಮ್ ಗೇಟಿಗೆ ಬರ್ತಾರೆ. ಡ್ಯಾಮ್ ಗೇಟ್ ಮೇಲೆ ಇದರ ಉದ್ಘಾಟನೆ ಮಾಡಿಕೊಂಡು ನಂತರದಲ್ಲಿ ಮುನ್ರಾಬಾದ್ ಶಾಲೆ ಹತ್ರ ಇರತಕ್ಕಂಥ ಒಂದು ಆವರಣದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಎಲ್ಲರೂ ಮಾತನಾಡಿದ್ದಾರೆ. ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಈ ಪ್ರಯುಕ್ತ ನಾವು ಎಲಾಬ್ರೇಟ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸುಮಾರು 10 ಸೆಕ್ಟರ್ಸ್ಗಳೇ ಆಗಿದ್ದಾವೆ. ನಾವು 3 SPs ಇರ್ತಾರೆ, 6 ಜನ ಅಡಿಷನಲ್ SPಸು, ಸುಮಾರು 25 DSPಸು, 50 ಜನ ಇನ್ಸ್ಪೆಕ್ಟರ್ಸು, 115 PSIಸು, ಸುಮಾರು 1500 ಜನ ಮೆನ್ನು ಆಫೀಸರ್ಸು ಮತ್ತು 12 ರಿಸರ್ವ್ KSRPಗಳು, 8 DR